ಹರೇ ಶ್ರೀಕೃಷ್ಣ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಭಗವದ್ಗೀತೆಯ ಬಗ್ಗೆ ತಿಳಿದುಕೊಳ್ಳುತ್ತಾ ಇದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಭಗವದ್ಗೀತೆಯ 5ನೇ ಅಧ್ಯಾಯದ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಅರ್ಜುನನ ಗೊಂದಲದ ಪ್ರಶ್ನೆಗಳಿಗೆ ಶ್ರೀಕೃಷ್ಣನ ಪರಿಹಾರದ ಉತ್ತರವೇ ಭಗವದ್ಗೀತೆ. 5ನೇ ಅಧ್ಯಾಯದಲ್ಲೂ ಕೂಡ ಶ್ರೀಕೃಷ್ಣನು ಅರ್ಜುನನ ಹಲವಾರು ಪ್ರಶ್ನೆಗಳಿಗೆ ಪರಿಹಾರದ ಉತ್ತರವನ್ನು ನೀಡುತ್ತಾನೆ. ಅದನ್ನು ತಿಳಿದುಕೊಳ್ಳೋಣ. ಅರ್ಜುನನು ಹೇಳಿದನು, ಕೃಷ್ಣ, ಕರ್ಮಗಳನ್ನು ಬಿಡಬೇಕೆಂದು ಹೇಳುತ್ತೀಯೇ, ಭಕ್ತಿಪೂರ್ವಕ ಕರ್ಮಗಳನ್ನು ಮಾಡಬೇಕೆಂದು ಹೇಳುತ್ತೀಯೇ, ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳು. ಅರ್ಜುನನ ಪ್ರಶ್ನೆಗೆ ಭಗವಂತನು ಹೇಳಿದನು, ಕರ್ಮ ಸನ್ಯಾಸ ಮತ್ತು ಭಕ್ತಿಯುತ ಕರ್ಮಗಳೆರಡು ಮೋಕ್ಷ ಮಾರ್ಗಕ್ಕೆ ಕೊಂಡೊಯ್ಯುತ್ತದೆ. ಆದರೆ ಇವೆರಡರಲ್ಲಿ ಭಕ್ತಿಯುತ ಕರ್ಮವು ಕರ್ಮ ಸನ್ಯಾಸಕ್ಕಿಂತ ಶ್ರೇಯಸ್ಕರವಾದದ್ದು. ಕರ್ಮಫಲದಲ್ಲಿ ಆಸಕ್ತಿಯಾಗಲಿ ದ್ವೇಷವಾಗಲಿ ಇಲ್ಲದವನು ನಿತ್ಯ ಸನ್ಯಾಸಿ. ಮಹಾಬಾಹುವೆ, ಎಲ್ಲ ದ್ವಂದ್ವಗಳಿಂದ ಮುಕ್ತನಾದವನು ಸುಲಭವಾಗಿ ಬಂಧನದಿಂದ ಸಂಪೂರ್ಣವಾಗಿ ಮುಕ್ತನಾಗುವನು. ಭಕ್ತಿಯುತ ಕರ್ಮವು ಪುರುಷ ಪ್ರಕೃತಿಯ ಅಧ್ಯಯನದಿಂದ ಭಿನ್ನವೆಂದು ಅಜ್ಞಾನಿಗಳು ಹೇಳುವರು. ಇವೆರಡರಲ್ಲಿ ಒಂದರಲ್ಲಾದರೂ ಪೂರ್ಣವಾಗಿ ಸ್ಥಿರವಾದರೆ ಎರಡನ್ನೂ ಅನುಭವಿಸುವರೆಂದು ವಿದ್ವಾಂಸರು ಹೇಳುವರು. ಯಾವುದು ಸಾಂಖ್ಯದಿಂದ ಪಡೆಯಬಹುದೋ ಅದೇ ಸ್ಥಾನವನ್ನು ಭಕ್ತಿಯುತ ಕರ್ಮದಿಂದ ಕೂಡ ಪಡೆಯಬಹುದೆಂದು ತಿಳಿದು ಸಾಂಖ್ಯವೂ ಭಕ್ತಿ ಕರ್ಮವು ಒಂದೇ ಮಟ್ಟದಲ್ಲಿವೆ ಎಂದು ಕಂಡುಕೊಳ್ಳುವೆಯೋ ಅವನೇ ನಿಜವಾದ ಕಂಡವನು. ಭಕ್ತಿಯುತ ಕರ್ಮವಿಲ್ಲದೆ ಎಲ್ಲ ಕರ್ಮಗಳನ್ನು ತ್ಯಜಿಸಿದರೆ ದುಃಖವನ್ನುಂಟು ಮಾಡುತ್ತದೆ. ಆದರೆ ಯೋಗದಲ್ಲಿ ನಿರತನಾದ ಮುನಿಯು ವಿಳಂಬವಿಲ್ಲದೆ ಪರಮೋನ್ನತಿಯನ್ನು ಪಡೆಯುತ್ತಾನೆ. ಯಾರು ಭಕ್ತಿಯಿಂದ ಕರ್ಮದಲ್ಲಿ ತೊಡಗುವನೋ, ಶುದ್ಧ ಆತ್ಮನೋ, ಇಂದ್ರಿಯ ಮನಸ್ಸುಗಳನ್ನು ನಿಯಂತ್ರಿಸುವನೋ, ಅವನು ಎಲ್ಲ ಜೀವಿಗಳಿಗೂ ಪ್ರಿಯನು ಮತ್ತು ಅವನು ಎಲ್ಲ ಜೀವಿಗಳಲ್ಲಿಯೂ ಕರುಣೆಯುಳ್ಳವನು. ಅವನು ಕಾರ್ಯನಿರತನಾಗಿದ್ದರೂ ಅವುಗಳಲ್ಲಿ ಸಿಲುಕುವುದಿಲ್ಲ. ಸತ್ಯವನ್ನರಿತವನು ನೋಡುತ್ತಿರಬಹುದು, ಕೇಳುತ್ತಿರಬಹುದು, ಸ್ಪರ್ಶಿಸುತ್ತಿರಬಹುದು, ಆಘ್ರಾಣಿಸುತ್ತಿರಬಹುದು, ತಿನ್ನುತ್ತಿರಬಹುದು, ನಡೆಯುತ್ತಿರಬಹುದು, ನಿದ್ರಿಸುತ್ತಿರಬಹುದು, ಉಸಿರಾಡುತ್ತಿರಬಹುದು. ಆದರೆ ತಾನು ಏನೂ ಮಾಡುತ್ತಿಲ್ಲ ಎಂಬ ಅರಿವು ಅವನಿಗಿರುತ್ತದೆ. ಮಾತನಾಡುತ್ತಾ, ವಿಸರ್ಜಿಸುತ್ತಾ, ಸ್ವೀಕರಿಸುತ್ತಾ, ಕಣ್ಣು ತೆರೆಯುತ್ತಾ, ಮುಚ್ಚುತ್ತಾ ಇಂದ್ರಿಯಗಳನ್ನು ತಮ್ಮ ವಿಷಯಗಳಲ್ಲಿ ನಿರತರಾಗಿವೆ ಎಂದು ಪರಿಗಣಿಸುವನು. ಪರಮ ಪುರುಷನಿಗೆ ಫಲಗಳನ್ನು ಅರ್ಪಿಸಿ ಅನಾಸಕ್ತಿಯಿಂದ ಕರ್ಮವನ್ನು ಮಾಡುವವನಿಗೆ ತಾವರೆ ಎಲೆಗೆ ನೀರಿನ ಲೇಪವಿಲ್ಲದ ಹಾಗೆ ಪಾಪದ ಲೇಪವಿರುವುದಿಲ್ಲ. ಯೋಗಿಗಳು ಕೇವಲ ಶುದ್ಧಿಗಾಗಿ ದೇಹದಿಂದ, ಮನಸ್ಸಿನಿಂದ, ಬುದ್ಧಿಯಿಂದ ಮತ್ತು ಇಂದ್ರಿಯಗಳಿಂದ ಕರ್ಮವನ್ನು ಮಾಡುತ್ತಾರೆ. ದೈವಯುಕ್ತವಾದವನು ಕರ್ಮಫಲಗಳನ್ನು ತ್ಯಜಿಸಿ ಶಾಂತಿಯನ್ನು ಹೊಂದುವನು. ದೈವಯುಕ್ತನಲ್ಲದವನು ಕರ್ಮಫಲಾಸಕ್ತನಾಗಿ ಸಿಲುಕಿಕೊಳ್ಳುವನು. ಎಲ್ಲ ಕರ್ಮಗಳನ್ನು ಮನಸ್ಸಿನಿಂದ ತ್ಯಜಿಸಿದವನು ನವದ್ವಾರಗಳ ನಗರದಲ್ಲಿ ದೇಹದಲ್ಲಿ ಸುಖವಾಗಿ ವಾಸಿಸುವನು. ಅವನು ಕರ್ಮವನ್ನು ಮಾಡುವುದೂ ಇಲ್ಲ, ಮಾಡಿಸುವುದೂ ಇಲ್ಲ. ದೇಹವೆಂಬ ನಗರದ ಒಂದು ಒಡೆಯನು ಆತ್ಮಗಳನ್ನು ಸೃಷ್ಟಿಸುವುದೂ ಇಲ್ಲ. ಕರ್ಮ ಮಾಡುವವನು ಪ್ರಚೋದಿಸುವುದೂ ಇಲ್ಲ ಮತ್ತು ಕರ್ಮಫಲಗಳಿಗೆ ಅಂಟಿಕೊಳ್ಳುವುದಿಲ್ಲ. ಆದರೆ ಇವೆಲ್ಲವೂ ಪ್ರಕೃತಿ ಸ್ವಭಾವದಂತೆ ವರ್ತಿಸುತ್ತದೆ. ಪರಮಪ್ರಭುವು ಯಾರ ಪಾಪವನ್ನೂ ಪುಣ್ಯವನ್ನೂ ಸ್ವೀಕರಿಸುವುದಿಲ್ಲ. ಜೀವಿಗಳ ನಿಜವಾದ ಜ್ಞಾನವನ್ನು ಅಜ್ಞಾನವು ಮುಚ್ಚಿರುವುದರಿಂದ ದಿಗ್ಭ್ರಮೆಗೊಳ್ಳುವರು. ಯಾರ ಅಜ್ಞಾನವು ಜ್ಞಾನದಿಂದ ನಾಶವಾಗುತ್ತದೆಯೋ ಅವನ ಜ್ಞಾನವು ಸೂರ್ಯನಂತೆ ಪರತತ್ವವನ್ನು ಪ್ರಕಾಶಿಸುತ್ತದೆ. ಬುದ್ಧಿ, ಮನಸ್ಸು, ಶ್ರದ್ಧೆ ಮತ್ತು ಆಶ್ರಯವನ್ನು ಪರಮೋನ್ನತದಲ್ಲಿಯೇ ಹೊಂದಿದವರ ಸಂಶಯಗಳು ಜ್ಞಾನದಿಂದ ಶುದ್ಧವಾಗಿ ಮೋಕ್ಷದೆಡೆ
ಹೋಗುವರು. ಜ್ಞಾನಿಯು ವಿದ್ಯಾವಿನಯ ಸಂಪನ್ನನಾದ ಬ್ರಾಹ್ಮಣನು ಹಸುವನ್ನು, ಆನೆಯನ್ನು, ನಾಯಿಯನ್ನು ಮತ್ತು ನಾಯಿಯ ಮಾಂಸ ತಿನ್ನುವವನನ್ನು ಒಂದೇ ರೀತಿ ಕಾಣುವನು. ಯಾರ ಮನಸ್ಸು ಸ್ಥಿರವಾಗಿದ್ದು ಸಮಭಾವದಲ್ಲಿ ನೆಲೆಸಿರುತ್ತದೆಯೋ ಅವನು ಜನನ ಮರಣಗಳನ್ನು ಗೆದ್ದಿರುತ್ತಾನೆ. ಪರಬ್ರಹ್ಮನಂತೆ ದೋಷರಹಿತನಾಗಿ ಪರಬ್ರಹ್ಮದಲ್ಲೇ ಇರುವನು. ಪ್ರಿಯವಾದುದನ್ನು ಪಡೆದಾಗ ಹರ್ಷ ಪಡೆದವನು, ಅಪ್ರಿಯವಾದದನ್ನು ಹೊಂದಿದಾಗ ಶೋಕಿಸದವನು, ಸ್ಥಿರಬುದ್ಧಿಯವನನ್ನು ದಿಗ್ಭ್ರಮೆಗೊಳ್ಳದವನು, ಪರಮೋನ್ನತವನ್ನು ತಿಳಿದವನು, ಪರಬ್ರಹ್ಮನಲ್ಲೇ ನೆಲೆಸಿದವನು, ಬಾಹ್ಯ ಇಂದ್ರಿಯ ಸುಖದಲ್ಲಿ ಆಸಕ್ತನಲ್ಲದವನು, ಸಮಾಧಿ ಸ್ಥಿತಿಯಲ್ಲಿ ಯಾವ ಸುಖವನ್ನು ಅನುಭವಿಸುತ್ತಾನೋ ಅದೇ ರೀತಿಯಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದವನು ಪರಬ್ರಹ್ಮನಲ್ಲಿ ಅಮಿತ ಆನಂದವನ್ನು ಸವಿಯುತ್ತಾನೆ. ಭೌತಿಕ ಇಂದ್ರಿಯಗಳಿಂದಾದ ಭೋಗಗಳು ದುಃಖದ ಮೂಲಗಳು. ಇಂತಹ ಸುಖಗಳಿಗೆ ಆದಿಯೂ ಅಂತ್ಯವೂ ಇರುವುದು. ಆದ್ದರಿಂದ ಕೌಂತೆಯ, ವಿವೇಕಿಯಾದವನು ಅವುಗಳಲ್ಲಿ ಸಂತೋಷಪಡುವುದಿಲ್ಲ. ದೇಹವನ್ನು ತ್ಯಜಿಸುವ ಮೊದಲೇ ಯಾರು ಕಾಮಕ್ರೋಧಗಳ ಸೆಳೆತವನ್ನು ಸಹಿಸಲು ಸಮರ್ಥನಾಗುವನೋ ಅವನು ಈ ಲೋಕದಲ್ಲಿ ಸಮಾಧಿಯಲ್ಲಿದ್ದು ಸುಖವಾಗಿರುವವನು. ಯಾರು ಅಂತರಂಗದಲ್ಲಿ ಸುಖಿಯೋ, ಕ್ರಿಯಾಶೀಲವಾಗಿ ಆನಂದಿಸುವನೋ ಮತ್ತು ಅಂತರಂಗದ ಜ್ಯೋತಿಯನ್ನೇ ಗುರಿಯಾಗಿಸಿಕೊಂಡಿರುವನೋ ಅವನು ಯೋಗಿ. ಆತನ ಆತ್ಮಸಾಕ್ಷಾತ್ಕಾರವನ್ನು ಹೊಂದಿ ಪರಮೋನ್ನತ ಮೋಕ್ಷವನ್ನು ಹೊಂದುವನು. ಯಾರು ಸಕಲ ದ್ವಂದ್ವಗಳನ್ನು ಮೀರುವನೋ, ಆತ್ಮಸಾಕ್ಷಾತ್ಕಾರದಲ್ಲಿ ನಿರತನೋ, ಎಲ್ಲ ಜೀವಿಗಳ ಕಲ್ಯಾಣಕ್ಕಾಗಿ ಶ್ರಮಿಸುವನೋ ಮತ್ತು ಎಲ್ಲ ಪಾಪಗಳಿಂದ ವಿಮುಕ್ತನೋ ಅವನು ಪರಮೋನ್ನತದಲ್ಲಿ ನಿರ್ಮಾಣವನ್ನು ಹೊಂದುವನು. ಆಸೆ ಕೋಪಗಳಿಂದ ಮುಕ್ತನಾದ, ಪೂರ್ಣವಾಗಿ ಮನಸ್ಸನ್ನು ನಿಗ್ರಹಿಸಿದ ಮತ್ತು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದ ಸಾಧು ಪುರುಷರು ಶೀಘ್ರವಾಗಿ ಪರಮೋನ್ನತದಲ್ಲಿ ನಿರ್ಮಾಣವನ್ನು ಪಡೆಯುವರು. ಸ್ಪರ್ಶದಂತಹ ಇಂದ್ರಿಯ ವಿಷಯಗಳನ್ನು ಹೊರಗಿರಿಸಿ, ಕಣ್ಣುಗಳನ್ನು ಎರಡು ಹುಬ್ಬುಗಳ ನಡುವೆ ಕೇಂದ್ರೀಕರಿಸಿ, ಒಳಹೋಗುವ ಮತ್ತು ಹೊರಬರುವ ಉಸಿರನ್ನು ಮೂಗಿನ ಹೊಳ್ಳೆಗಳಿಂದ ಸಮನಾಗಿರಿಸಿರಿ. ಮನಸ್ಸನ್ನು, ಇಂದ್ರಿಯಗಳನ್ನು, ಬುದ್ಧಿಯನ್ನು ನಿಯಂತ್ರಿಸಿ ಮೋಕ್ಷವನ್ನೇ ಗುರಿಯನ್ನಾಗಿಸಿ ಆಸೆ, ಭಯ, ಕ್ರೋಧಗಳನ್ನು ವಿಸರ್ಜಿಸಿ. ಯಾರು ಯಾವಾಗಲೂ ಈ ಸ್ಥಿತಿಯಲ್ಲಿರುವನೋ ಅವನು ಖಂಡಿತವಾಗಿಯೂ ಮುಕ್ತನು. ಎಲ್ಲ ಯಜ್ಞ, ತಪಸ್ಸು, ವ್ರತಗಳ ಭೋಕ್ತಾರನು ನಾನೇ. ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭುವು ನಾನೇ ಮತ್ತು ಸಕಲ ಜೀವಿಗಳಿಗೂ ಆಶ್ರಯದಾತನು ನಾನೇ ಎಂದು ತಿಳಿದವನು ಶಾಂತಿಯನ್ನು ಪಡೆಯುತ್ತಾನೆ. ಇದು ಭಗವದ್ಗೀತೆಯ 5ನೇ ಅಧ್ಯಾಯದ ಸಂಪೂರ್ಣ ಅರ್ಥ ವಿವರಣೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಅಧ್ಯಾಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹರೇ ಶ್ರೀಕೃಷ್ಣ.